ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ದ ಯೂನಿಕ್. ತಮಗೆಲ್ಲ ತಿಳಿದಿರುವಂತೆ ಇಂದಿನ ಈ ವಿಡಿಯೋದಲ್ಲಿ VAO ಸಂಬಂಧಿಸಿದಂತೆ ಹುದ್ದೆಗೆ ಸಂಬಂಧಿಸಿದಂತೆ ಕೆಲವು ಡೌಟ್ಗಳನ್ನು ಬಗೆಹರಿಸೋಣ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವಾಗ ಬಿಟ್ಟಿರೋ ಆಯ್ಕೆ ಪಟ್ಟಿಯಲ್ಲಿ ಅಡಿಷನಲ್ ಲಿಸ್ಟ್ನಲ್ಲಿರೋರು ಸೆಲೆಕ್ಟ್ ಆದಂಗೆನ ಅಥವಾ ಅಡಿಷನಲ್ ಲಿಸ್ಟ್ ಅಂದರೆ ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳೋದಾದರೆ ಮೊದಲನೆಯದಾಗಿ ಫ್ರೆಂಡ್ಸ್, ಟೋಟಲ್ ಎಷ್ಟು ಹುದ್ದೆಗಳಿರ್ತದೆ ಅಷ್ಟು ಹುದ್ದೆಗಳಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ. ಎಷ್ಟು ಹುದ್ದೆಗಳು ಆಯ್ಕೆ ಮಾಡಲಾಗ್ತದೆ. ಸೆಲೆಕ್ಷನ್ ಲಿಸ್ಟಲ್ಲಿ ಯಾರಾದರೂ ಹುದ್ದೆಗೆ ಜಾಯ್ನ್ ಆಗದೆ ಇದ್ದ ಸಂದರ್ಭದಲ್ಲಿ ಅಥವಾ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸುವ ಸಂದರ್ಭದಲ್ಲಿ ಯಾವುದಾದರೂ ದಾಖಲೆಗಳು, ಎಕ್ಸಾಂಪಲ್ ಮೀಸಲಾತಿ, ಈ ರೀತಿ ಫ್ರೆಂಡ್ಸ್ ಇದರಲ್ಲಿ ತಪ್ಪು ಮಾಡಿರುತ್ತಾರೆ. ನಂತರ ಹುದ್ದೆ ಕಳೆದುಕೊಳ್ತಾರೆ ಫ್ರೆಂಡ್ಸ್. ಇದು ತುಂಬ ರೇರ್ ಕೇಸಸ್ ಆಗುತ್ತದೆ ಫ್ರೆಂಡ್ಸ್. ಇದೇ ರೀತಿ ಹೀಗೆ ಯಾರಾದರೂ ಪ್ರೊವಿಷನಲ್ ಲಿಸ್ಟ್ನಲ್ಲಿ ಇರುವ ಕ್ಯಾಂಡಿಡೇಟ್ ಜಾಯ್ನ್ ಆಗದೇ ಇದ್ದಾಗ ಅವರ ಜಾಗದಲ್ಲಿ ಇನ್ನೊಬ್ಬರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಕಾರಣಕ್ಕೆ ಅಡಿಷನಲ್ ಲಿಸ್ಟ್ ಅಥವಾ ಹೆಚ್ಚುವರಿ ಆಯ್ಕೆ ಪಟ್ಟಿ ಇದನ್ನು ಪ್ರಕಟಿಸುತ್ತಾರೆ. ಸೊ ಟೋಟಲಿಯಾಗಿ ಹೇಳೋದಾದರೆ ಫ್ರೆಂಡ್ಸ್, ಅಡಿಷನಲ್ ಲಿಸ್ಟ್ ಅನ್ನೋದು ಜಸ್ಟ್ ಆಯ್ಕೆ ಪಟ್ಟಿಯಲ್ಲಿ ಇರುವವರು ಜಾಯ್ನ್ ಆಗದೇ ಇದ್ದ ಸಂದರ್ಭದಲ್ಲಿ ಮಾತ್ರ ನಿಮ್ಮನ್ನು ಪರಿಗಣಿಸಲಾಗುತ್ತದೆ ಫ್ರೆಂಡ್ಸ್. ಇಲ್ಲ ಅಂದರೆ ಇಲ್ಲ. ಅನುಮಾನ ಇದ್ದರೆ ನೇರವಾಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಚೇರಿ ಭೇಟಿ ನೀಡಿ ಫ್ರೆಂಡ್ಸ್. ಮೀಸಲಾತಿಗೆ ಸಂಬಂಧಪಟ್ಟ ಅಧಿಕೃತ ಅಫಿಷಿಯಲ್ ದಾಖಲೆಗಳಿಗೆ ನಿಮ್ಮ ದೂರನ್ನು ನೀಡಿ ಫ್ರೆಂಡ್ಸ್. ಯಾವುದೇ ಥರದ ಅನ್ಯಾಯ ಮೂರನೇದು, ಇವಾಗ ಒಂದು ಲಿಸ್ಟಲ್ಲಿ ಆಯ್ಕೆಯಾಗಿದ್ದೇವೆ. ಪ್ರಕ್ರಿಯೆ ಏನು, ಮುಂದೆ ಏನು ಮಾಡಬೇಕು ಇಂಥದ್ದು ನೋಡ್ಕೊಳ್ಳಿ. ಬಿಡುಗಡೆ ಮಾಡ್ತಾರೆ. ಯಾರಾದರೂ ಬೇರೆ ಜಾಬಿಗೆ, ಎಕ್ಸಾಮ್, PSI ಅಥವಾ ಯಾವುದಾದ್ರೂ ಬೇರೆ ಜಾಬ್ಗಳಿದ್ರೆ ಅವರು ಹುದ್ದೆಗೆ ಜಾಯ್ನ್ ಆಗಲ್ಲ ಪತ್ರ ಬರೀತಾರೆ. ಅಂಥವ್ರ ಜಾಗದಲ್ಲಿ ನೆಕ್ಸ್ಟ್ ನಿಯರೆಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆಯ್ಕೆ ಆಗುತ್ತಾರೆ ಫ್ರೆಂಡ್ಸ್. ಅಂದರೆ ಅವ್ರಿಗಿಂತ ನಿಯರೆಸ್ಟ್ ಇರಬೇಕು ಫ್ರೆಂಡ್ಸ್. ಇದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಎಲ್ಲ ಆದಮೇಲೆ ಫ್ರೆಂಡ್ಸ್, ಟೋಟಲಿ ಫೈನಲ್ ಆಗಿ ಆರ್ಡರ್ ಕಾಪಿ ಕೊಡ್ತಾರೆ ಫ್ರೆಂಡ್ಸ್. ಡ್ಯೂಟಿಗೆ ಜಾಯ್ನ್ ಆಗ್ತೀರಾ, ಜಿಲ್ಲೆವಾರು ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಅದಾದ ನಂತರ VA ಡ್ಯೂಟಿಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲರದ್ದು. ಫ್ರೆಂಡ್ಸ್, ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಫ್ರೆಂಡ್ಸ್, ಇವಾಗ 1:1 ಅಲ್ಲಿರೋರು ಕ್ಯಾಂಡಿಡೇಟ್ಗಳು ಜಾಯ್ನ್ ಆಗಿ ನಂತರ ಆ ಜಾಬ್ಗೆ ರಿಸೈನ್ ಮಾಡಿದರೆ ನಮಗೆ ಈ ಜಾಬ್ ಬೇಡ ಎಂದು ಅವರ ಜಾಗಕ್ಕೆ ನೆಕ್ಸ್ಟ್ ನಿಯರೆಸ್ಟ್ ಕ್ಯಾಂಡಿಡೇಟ್ ಇರೋರನ್ನು ಆಯ್ಕೆ ಮಾಡ್ತಾರಾ ಅಥವಾ ಆ ಹುದ್ದೆಯನ್ನು ನೆಕ್ಸ್ಟ್ ನೇಮಕಾತಿಗೆ ಕ್ಯಾರಿ ಮಾಡ್ತಾರಾ? ಇದ್ರ ಉತ್ತರ ನೋಡೋದಾದರೆ ಫ್ರೆಂಡ್ಸ್, ಪ್ರೆಸೆಂಟ್ ರೂಲ್ಸ್ ಪ್ರಕಾರ ನೀವು ಜಾಯ್ನ್ ಆದ ದಿನದಿಂದ ನಿಮ್ಮ ಹುದ್ದೆ ಫಿಲ್ ಆಗಿರುತ್ತೆ ಫ್ರೆಂಡ್. ಆ ವ್ಯಾಕೆಂಟ್ ಫಿಲ್ ಆಗಿರುತ್ತೆ ಫ್ರೆಂಡ್. ನಂತರ ರಿಸೈನ್ ಮಾಡಿದರೆ ಅದು ಖಾಲಿ ಆಗುತ್ತೆ ಫ್ರೆಂಡ್ಸ್. ಆ ವೇಕೆನ್ಸಿ ಮುಂದಿನ ನೇಮಕಾತಿಗೆ ಆ್ಯಡ್ ಮಾಡಲಾಗುತ್ತೆ ಫ್ರೆಂಡ್ಸ್. ಐದನೇ ಪ್ರಶ್ನೆ ನೋಡೋದಾದರೆ, ಮುಂದಿನ VAO ನೇಮಕಾತಿ ಯಾವಾಗ ನಡೆಯುತ್ತದೆ? ನೀವೆಲ್ಲರೂ ತಿಳಿಯೋಕೆ ಬಯಸಿರ್ಬೋದು ಫ್ರೆಂಡ್ಸ್, ಮುಂದೆ ಯಾವಾಗ ನೇಮಕಾತಿ ನಡೆಯುತ್ತೆ, ನಾವೇನು ಪ್ರಿಪರೇಷನ್ ಮಾಡಬೇಕು, ಯಾವಾಗಿಂದ ಪ್ರಿಪರೇಷನ್ ಮಾಡಬೇಕು ಅಂತ. ಇದ್ರ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್, ಸದ್ಯಕ್ಕೆ ಇವಾಗ ತಾನೇ 1,000 ಹುದ್ದೆಗೆ ಒಂದೇ ಬಾರಿಗೆ ನೇಮಕಾತಿ ಆಗಿದೆ ಫ್ರೆಂಡ್ಸ್. ಪ್ರಕ್ರಿಯೆ ಇವಾಗ ತಾನೇ ನಡೀತಿದೆ ಫ್ರೆಂಡ್ಸ್. ಮತ್ತು ಹೊಸ ನೇಮಕಾತಿಗಳಿಗೆ ಫ್ರೆಂಡ್ಸ್ ಏನಿಲ್ಲ ಅಂದರೂ ಮಿನಿಮಮ್ 1 ರಿಂದ 2 ವರ್ಷ ಆಗ್ಬೋದು ಫ್ರೆಂಡ್ಸ್. ನಾವೆಲ್ಲ ಅನ್ಕೋಬೋದು ಫ್ರೆಂಡ್ಸ್, ಇವಾಗ ತಾನೇ 1,000 ಪೋಸ್ಟ್ಗಳಿಗೆ ನೇಮಕಾತಿ ನಡೆದಿದೆ, ಇನ್ನು ಮುಂದಿನ ನೇಮಕಾತಿನ 1 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ ಅಂತ ನಾವು ಓದೋದನ್ನ ಇದು ಮಾಡ್ಬೋದು ಫ್ರೆಂಡ್ಸ್. ಆದರೆ ಇದನ್ನೊಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್,
ಪೊಲೀಸ್ ಹುದ್ದೆ ಎಷ್ಟು ಇದು ನೋಡಿ ಫ್ರೆಂಡ್ಸ್, ಅದು ಇಂಪಾರ್ಟೆಂಟು. ಅದೇ ರೀತಿ ಈ VAO ಹುದ್ದೆ ಸಹ ತುಂಬ ಎಸೆನ್ಷಿಯಲ್ ಹಾಗೂ ಫಂಡಮೆಂಟಲ್ ಸರ್ವಿಸಸ್ ಫ್ರೆಂಡ್ಸ್. ಯಾಕಂದರೆ ನಾವು ಹೇಳೋದಾದರೆ ಫ್ರೆಂಡ್ಸ್, ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಇನ್ಕಮ್ ಈ ಥರದ ಎಲ್ಲ ಇದರಲ್ಲಿ ಫ್ರೆಂಡ್ಸ್ ಅವ್ರ ಕೆಲಸ ತುಂಬಾ ಮುಖ್ಯ ಫ್ರೆಂಡ್ಸ್. ಹುದ್ದೆಗಳು ಖಾಲಿ ಇದ್ದಷ್ಟು ಆ ಕೆಲಸ ನಡೆಯಲ್ಲ ಫ್ರೆಂಡ್ಸ್. ಹುದ್ದೆ ಏನಾದರೂ ಖಾಲಿ ಇದ್ದರೆ ಫ್ರೆಂಡ್ಸ್ ನೇಮಕಾತಿ ಖಂಡಿತ ಮಾಡ್ತಾರೆ ಫ್ರೆಂಡ್ಸ್. ಈ ವರ್ಷ ಆಗಲಿಲ್ಲ ಅಂದರೆ ಏನು ಫ್ರೆಂಡ್ಸ್, ಇನ್ನು ಮುಂದಿನ 1-2 ವರ್ಷದಲ್ಲಿ ಖಂಡಿತ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಕೊನೆಯದಾಗಿ ಹೇಳೋದಾದರೆ ಫ್ರೆಂಡ್ಸ್, VAA ಸೆಲೆಕ್ಟ್ ಆಗದವರು ಫ್ರೆಂಡ್ಸ್, ಈ VAO ಗುಂಗಿನಿಂದ ಹೊರಬನ್ನಿ ಫ್ರೆಂಡ್ಸ್. ಇನ್ನು ಮುಂದೆ ಸಾಕಷ್ಟಿವೆ ಫ್ರೆಂಡ್ಸ್ ನಿಮಗೋಸ್ಕರ. SDA, FDA, PSI, PC, ESI, ಪಂಚಾಯತ್ ಸೆಕ್ರೆಟರಿ, ಈ ಹುದ್ದೆಗಳೆಲ್ಲ ನಿಮಗೋಸ್ಕರ ಫ್ರೆಂಡ್ಸ್. ಈ ಮುಂಬರುವ ಈ ನೇಮಕಾತಿಗಳ ಬಗ್ಗೆ ಫ್ರೆಂಡ್ಸ್ ಗಮನ ಹರಿಸಿ ಅಧ್ಯಯನ ಮಾಡಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಜನರಲ್ ನಾಲೆಜ್ ಕ್ವಶನ್ ಪೇಪರ್ ಅಥವಾ ಎಲ್ಲ ಥರದ ಕ್ವಶನ್ ಪೇಪರ್ ಸಾಲ್ವ್ಡ್ ಇದೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ, ನೀವು ನೋಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.